ಮತ್ತೆ ಸಾರಿಗೆ ನೌಕರರ ಮುಷ್ಕರ ನಾಳೆಯಿಂದ ತಯಾರಿ ಆಗುತ್ತಾ ನೋಡಬೇಕು. ಸಾರಿಗೆ ನೌಕರರ ಮುಷ್ಕರವನ್ನ, ಅವರ ಧ್ವನಿಯನ್ನ, ಅವರ ಕೂಗನ್ನ ಕೇಳ್ತಾನೆ ಇದ್ದೀವಿ. ಮತ್ತೆ ನಾಳೆ ಈ ಒಂದು ಮುಷ್ಕರಕ್ಕೆ ತಯಾರಿ ಸಿಗತ್ತಾ? ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಒಂದು ಕೂಗು. ಸರ್ಕಾರದ ಸಾಲು ಸಂಧಾನ ಸಭೆ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ಸಾರಿಗೆ ನೌಕರರು. 28 ತಿಂಗಳ ವೇತನ ಬಾಕಿ ಇದೆ, ಬಿಡುಗಡೆ ಮಾಡಿ ಅಂತ ಸಿಬ್ಬಂದಿ ಒತ್ತಾಯವನ್ನ ಮಾಡ್ತಿದ್ದಾರೆ. 2024ರ ಜನವರಿಯಿಂದ ವೇತನ ಹೆಚ್ಚಳ ಪರಿಷ್ಕರಣೆಯನ್ನು ಮಾಡಿ ಅಂತ ಕೇಳಿದ್ರು. ನಿನ್ನೆ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆಯೂ ವಿಫಲವಾಗಿದೆ. ನಿರ್ಧಾರ ಕೈಗೊಳ್ಳುವಲ್ಲಿ ವಿಫಲವಾದಂತಹ ಹಿನ್ನೆಲೆಯಲ್ಲಿ ನಾವು ಹಾಗಾದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ. ಎಷ್ಟೇ ಸಭೆಗಳನ್ನ ಮಾಡಿದ್ರು, ಎಷ್ಟೇ ಸಂಧಾನಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾರಿಗೆ ನೌಕರರಿಗೆ ಸರಿಯಾದ ಒಂದು ವೇತನವಾಗಲಿ, ಸರಿಯಾದ ಸೌಲಭ್ಯವಾಗಲಿ ಸಿಗ್ತಿಲ್ಲ ಅನ್ನುವಂಥದ್ದು ಅವರ ಕೂಗು. ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಒಂದು ಮಾತುಕತೆ ವಿಫಲ. ಹಾಗಾಗಿ ಯಾವುದೇ ಸಂಧಾನವನ್ನ ಮಾಡಿದ್ರು, ಯಾವುದೇ ಸಭೆಗಳನ್ನ ನಡೆಸಿದ್ರು ಕೂಡ ನಮಗೆ ಯಾವ ಸೌಲಭ್ಯ ಬೇಕೋ, ಯಾವ ವೇತನ ಬೇಕೋ ಅದು ಸಿಗ್ತಿಲ್ಲ. ಜೊತೆಗೆ 28 ತಿಂಗಳಿಂದ ವೇತನ ಬಾಕಿ ಇಟ್ಕೊಂಡಿದ್ದಾರೆ. ಯಾವಾಗ ಬಿಡುಗಡೆ ಮಾಡ್ತಾರೆ? ಸಿಬ್ಬಂದಿಯ ಕಥೆ ಏನು? 2024 ಜನವರಿಯಿಂದ ವೇತನ ಹೆಚ್ಚಳ ಮಾಡಿ ಅಂತ ಕೇಳ್ತಾನೆ ಇದ್ದೇವೆ. ಅದಕ್ಕೂ ಕೂಡ ನಮಗೆ ನಮ್ಮ ಮಟ್ಟಿಗೆ ಯಾವುದು ಬೇಕೋ ಅದು ನಮಗೆ ಸಿಗ್ತಿಲ್ಲ. ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸ್ತೇವೆ ಅನ್ನುವಂತಹ ಸಿದ್ಧತೆಯಲ್ಲಿದ್ದಾರೆ. ನಾಳೆಯಿಂದ ಕರಪತ್ರ ಹಂಚಿ ಸಾರಿಗೆ ನೌಕರರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅವರು ಪ್ಲಾನ್ ಮಾಡಿದ್ದಾರೆ. ಡಿಪೋ ಹಂತದಲ್ಲಿ ಪ್ರತಿಭಟನೆಗೆ ಸಂಘಗಳು ತಯಾರಿಯನ್ನ ನಡೆಸಿದೆ. ಯಾವುದೇ ಕ್ಷಣದಲ್ಲಿ ಮುಷ್ಕರಕ್ಕೆ ಕರೆ ಕೊಡಬಹುದು, ಹೇಳಕ್ಕಾಗಲ್ಲ. ಮಾನಸಿಕವಾಗಿ ರೆಡಿ ಇರಿ ಅಂತ ಸಾರಿಗೆ ಸಿಬ್ಬಂದಿಗಳಿಗೆ ಮನವರಿಕೆ ಮಾಡುತ್ತಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರ ಇದು. ಈ ಮೂಲಕ ಪ್ರತಿಭಟನೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಎಷ್ಟು ಬಾರಿ ನಾವು ಕೇಳಿದ್ದೇವೆ, ನಮ್ಮ ವೇತನವನ್ನ ಹೆಚ್ಚಳ ಮಾಡಿಸಿ, ಜೊತೆಗೆ ಸರಿಯಾದ ಸಮಯದಲ್ಲಿ ನಮಗೆ ಬರುವಂತ ಒಂದು ಏನು ತಿಂಗಳ ವೇತನ ಇದೆ ಅದು ಬೇಕು ಅನ್ನುವಂಥದ್ದು. ಇಲ್ಲಿ 28 ತಿಂಗಳಾದ್ರೂ ಕೂಡ ಯಾವುದೇ ಒಂದು ಕ್ರಮ ಸರ್ಕಾರದಿಂದ ಆಗ್ಲಿಲ್ಲ ಅಂದಾಗ ಅನಿರ್ದಿಷ್ಟಾವಧಿಯ ಒಂದು ಮುಷ್ಕರವನ್ನ ಮಾಡ್ಲಿಕ್ಕೆ ಇವರು ಮುಂದಾಗಿದ್ದಾರೆ. ಜೊತೆಗೆ ಸಾರಿಗೆ ಸಿಬ್ಬಂದಿಗಳಲ್ಲಿಯೂ ಕೂಡ ಯಾವುದೇ ಟೈಮ್ನಲ್ಲೂ ಈ ಮುಷ್ಕರ ಆರಂಭವಾಗಬಹುದು, ಯಾವುದೇ ಟೈಮ್ನಲ್ಲಿ ಬೇಕಾದ್ರೂ ನೀವು ಪ್ರತಿಭಟನೆಗೆ ಮಾನಸಿಕವಾಗಿ ರೆಡಿ ಇರಿ ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ.